For you. Okay. ಒಂದೇ ಒಂದು ಪ್ಲೇಸ್ ಮಿಸ್ ಆಗಿತ್ತು ಅಂತ ಇವಾಗ ಬಂದಿದ್ದೀವಿ. ಒಂದೇ ಒಂದು ವ್ಯೂ ಪಾಯಿಂಟ್. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ನಾವು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಮೇಡ್ ಆಫ್ ದ ಮಿಸ್ಟ್ಗೆ ಹೋಗ್ತಾ ಇದ್ದೀವಿ ಅಂತ. ಸೊ ಟಿಕೆಟ್ ಪ್ರೈಸಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಮೆನ್ಷನ್ ಮಾಡಿದೆ, ಯಾರಾದರೂ ಬರೋರಿಗೆ ಯೂಸ್ ಆಗಲಿ ಅಂತ. ಸೊ ನಾವಿಲ್ಲಿ ಅಬ್ಸರ್ವೇಷನ್ ಡೆಕ್ ಹತ್ರ ಬಂದಿದ್ದೀವಿ. ನಾನು ಯಾವಾಗಲೂ ಹೇಳ್ತಿದ್ದೆ, ನಾವು ಒಂದು ಜಾಗದಿಂದ ಮಿಸ್ ಆದ್ವಿ, ನಾವು ಬರೋಷ್ಟರಲ್ಲಿ ನೈಟ್ ಟೈಮ್ ಲೈಟ್ಸ್ ನೋಡೋದಕ್ಕೆ ಅದು ಕ್ಲೋಸ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದೇ ಈ ಪ್ಲೇಸು. ಇಲ್ಲಿಂದ ನಾವು ರೈನ್ಬೋ ಬ್ರಿಡ್ಜ್ ಕೂಡ ನೋಡ್ಬೋದು. ಮತ್ತು ಅಮೇರಿಕಾ ಮತ್ತು ಕ್ಯಾನಡಾಗೆ ಈ ಬ್ರಿಡ್ಜ್ ಮೂಲಕ ಹೋಗ್ಬೋದು. ಎರಡೂ ಕಡೆ ಇಮಿಗ್ರೇಷನ್ ಆಫೀಸರ್ಸ್ ಇರ್ತಾರೆ. ಸೊ ಅಲ್ಲಿ ಚೆಕ್ ಮಾಡಿನೇ ಬಿಡೋದು. ವೀಸಾ ಇದ್ದರೆ ಮಾತ್ರ ಹೋಗೋಕ್ಕಾಗತ್ತೆ. ನಾವೀಗ ಲಿಫ್ಟ್ ಮುಖಾಂತರ ಕೆಳಗಡೆ ಹೋಗ್ತೀವಿ. ಫಾಲ್ಸ್ ಕೆಳಗೆ ನಮ್ಮನ್ನು ಮೇಡ್ ಆಫ್ ದ ಮಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಬನ್ನಿ ನೋಡೋಣ. Welcome to the greatest boat in the world. Great, yeah. Go home in an hour. Can you tell? Let's go, everybody. I want to get a little bit because I don't have to have it before. No. I don't want to have it now that it happened before. Thank you. Enjoy the show. For you. Yeah. So I'm going to return you. Okay. I have to go back down that way back to Maryland. Okay. All right. ಮುಂದೆ ಹೋಗಿ ಹಾಕೊಳ್ಳೋಣ. Don't stop here. Let's stop. Hey, stop. ಲಾಸ್ಟ್ ವ್ಲಾಗಲ್ಲಿ ಕೇವ್ ಆಫ್ ದ ವಿಂಡ್ಸ್ ಹತ್ರ ಹೋಗಿದ್ದು ನೀವೆಲ್ಲರೂ ಇಷ್ಟಪಟ್ರಿ. ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮೆಲ್ಲರ ಕಮೆಂಟ್ಸ್ ನೋಡಿ. ಯಾವಾಗಲೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ. ಸೊ ನಾವು ಇವಾಗ ಕ್ರೂಸಲ್ಲಿ ಹೋಗ್ತಾ ಇದ್ದೀವಿ. ಆಪೋಸಿಟಲ್ಲಿ ನೀವು ನೋಡ್ತಾ ಇರೋಂಥದ್ದು ನಯಾಗ್ರಾ ಸಿಟಿ ಕ್ರೂಸಸ್. ಅದು ಅವರ ಕಲರ್ ಬಂದ್ಬಿಟ್ಟು ರೆಡ್ ಕಲರ್ ಇದೆ, ನಾವಿಲ್ಲಿ ಬ್ಲೂ. ಕೇವ್ ಆಫ್ ದ ವಿಂಡ್ಸಲ್ಲಿ ನೀವು ನೋಡಿದ್ರಿ ಯೆಲ್ಲೋ ಕಲರ್ ಪಾಂಚೋ ಕೊಟ್ಟಿದ್ರು, ಇಲ್ಲಿ ಬ್ಲೂ ಕಲರ್ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಇರ್ಬೋದು. ಏನಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀನಿ ಅನ್ನೋದಾದರೆ, ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ನನ್ನ ಜೊತೆ ನೀವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನೋ ಫೀಲ್ ಆಗಿದೆ ಅನ್ನೋದನ್ನು ನನಗೆ ತುಂಬ ಜನ ಶೇರ್ ಮಾಡಿದ್ದೀರಾ. ಸೊ ಅದೇ ರೀತಿ ಫೀಲ್ ಇರಲಿ. ಇದು ಕೊನೆ ದಿನದ ವ್ಲಾಗ್ ಅಲ್ವಾ. ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಮೇಡ್ ಆಫ್ ದ ಮಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಈ ಮೇಡ್ ಆಫ್ ದ ಮಿಸ್ಟ್ ಅಂದರೆ ಏನು, ಇದರ ಇತಿಹಾಸ ಏನು, ಏನಕ್ಕೆ ಈ ಹೆಸರಿಟ್ಟಿದ್ದಾರೆ, ಇದನ್ನೆಲ್ಲನೂ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅದಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಮ ಹತ್ರ ಒಂದು ಬ್ಯೂಟಿಫುಲ್ ಹುಡುಗಿ
ಹುಡುಗಿ ಗೌನ್ ಹಾಕ್ಕೊಂಡು ನಿಂತಿರೋ ಥರ ಕಾಣಿಸುತ್ತೆ ಆ ಮಿಸ್ಟ್ ಅಂತ ಹೇಳ್ಬಿಟ್ಟು. ಅದು ನಿಜನಾ ಏನು ಅದನ್ನೆಲ್ಲ ನಾನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಸೆಕ್ಯೂರಿಟಿ ಅಂತ ಅಂದರೆ, ಒಂದು ಲಿಫ್ಟ್ ಹತ್ರನೂ ಅಷ್ಟೇ ಅಲ್ಲಿ ಪ್ರತಿಯೊಂದು ಕಡೆ ನಿಂತ್ಕೊಂಡು ತುಂಬ ಕ್ರೌಡ್ ಇರುತ್ತೆ, ಆದರೆ ಎಲ್ಲೂ ಜನ ಸ್ಟಕ್ ಆಗೋದಿಲ್ಲ. ಆ ಥರ ಒಂದು ಬ್ಯಾಚ್ ಅಷ್ಟು ಬರುತ್ತೆ, ಒಂದು ಕಡೆಯಲ್ಲಿ ಏನು ಮಾಡಿರ್ತಾರೆ ಅವರು ಆ ಕಡೆ ಹೋಗಬೇಕು. ಈ ಕಡೆ ನಾವು ಎಂಟರ್ ಆಗ್ತಾ ಇದ್ದೀವಿ. She doesn't want to get a couch with her. Way to do it. ಫಸ್ಟು ನಾನು ಫಾಲ್ಸ್ದು ಸೌಂಡ್ ಅದೇ ರೀತಿ ಇರಲಿ ಅಂತ ಹೇಳಿಬಿಟ್ಟು ಬಿಟ್ಟಿದ್ದೆ. ಬಟ್ ಮೇಡ್ ಆಫ್ ದ ಮಿಸ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ನಾನು ಈ ಟೈಮಲ್ಲೇ ಎಕ್ಸ್ಪ್ಲೈನ್ ಮಾಡಬೇಕು. ಆ ಫಾಲ್ಸ್ ಹತ್ರ ಹೋಗೋದಕ್ಕೂ ಮೊದಲೇ ನಿಮ್ಗೆ ವಿಷಯ ತಿಳ್ಕೊಳಂಗೆ ಆಗುತ್ತೆ. ಹಾಗಾಗಿ ಸೊ ಈ ಮೇಡ್ ಆಫ್ ದ ಮಿಸ್ಟ್ ಅನ್ನೋದು ಒಂದು ಫೇಮಸ್ ಬೋಟ್ ಟೂರ್. ಇದು ಪ್ರವಾಸಿಗರನ್ನು ನಯಾಗ್ರಾ ಜಲಪಾತದ, ವಿಶೇಷವಾಗಿ ಹಾರ್ಸ್ ಶೋ ಫಾಲ್ಸ್ ಬಳಿ ತುಂಬ ಹತ್ತಿರದವರೆಗೆ ಕರೆದುಕೊಂಡು ಹೋಗುತ್ತದೆ. ಇವಾಗ ನಾವು ಹೋಗ್ತಾ ಇರೋಂಥದ್ದು. ಈ ಹೆಸರು ತಾವು ಕೇಳುವ ಹಾಗೆ ಕವಿತೆ ಅಂತ ಇರುತ್ತದೆ, ಆದರೆ ಇದರ ಹಿಂದೆ ನಿಜವಾದ ಇತಿಹಾಸವೂ ಇದೆ ಮತ್ತು ಪೌರಾಣಿಕ ಕಥೆಯೂ ಇದೆ. ನಾನು ಹೇಳ್ತಾ ಹೋಗ್ತೀನಿ. 1846ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೇಡ್ ಆಫ್ ದ ಮಿಸ್ಟ್ ಬೋಟ್ ಟೂರ್ ಪ್ರಾರಂಭವಾಗಿದ್ದು, ಆಗ ಇದು ಪ್ರವಾಸಿಗರಿಗಾಗಿ ಅಲ್ಲ, ಬದಲಿಗೆ ಅಮೆರಿಕ ಹಾಗೂ ಕೆನಡಾ ನಡುವಿನ ನದಿ ದಾಟುವ ಫೆರಿ ಸರ್ವಿಸ್ ಆಗಿತ್ತು. ಮೇಡ್ ಆಫ್ ದ ಮಿಸ್ಟ್ ಎಂಬ ಹೆಸರನ್ನು ಈ ಕಾರಣಕ್ಕೆ ಇಟ್ಟಿದ್ದರು: ಜಲಪಾತದ ಶಕ್ತಿ ಮತ್ತು ಸೌಂದರ್ಯವನ್ನು ತೋರಿಸಲು, ಜಲಪಾತದ ಸುತ್ತಲಿರುವ ಮಿಸ್ಟ್ ಅಂದರೆ ಹೊಗೆಯಂತಹ ನೀರಿನಣಿಕೆಯ ವೈಭವವನ್ನು ತೋರಿಸಲು, ಮತ್ತು ಸ್ಥಳೀಯ ಭಾರತೀಯ ಜನಾಂಗಗಳ ಅಂದರೆ ನೇಟಿವ್ ಅಮೆರಿಕನ್ ಜಲಪಾತದ ಮಿಸ್ಟ್ನಲ್ಲಿ ವಾಸಿಸುವ ಆತ್ಮಗಳ ಬಗ್ಗೆ ಹೇಳುವ ಕಥೆಗಳನ್ನು ನೆನಪಿಡಲು. ಆಮೇಲೆ 19ನೇ ಶತಮಾನದಲ್ಲಿ ಪ್ರವಾಸೋದ್ಯಮ ಹೆಚ್ಚು ಆದಾಗ ಈ ನೌಕೆ ಸೈಟ್ ಸೀಯಿಂಗ್ ಟೂರ್ ಆಗಿ ಮಾರ್ಪಟ್ಟಿತ್ತು, ಆದರೆ ಹೆಸರು ಮಾತ್ರ ಹಾಗೆ ಉಳಿದಿತ್ತು, ಮೇಡ್ ಆಫ್ ದ ಮಿಸ್ಟ್ ಅಂತ. ಇಂದಿನ ದಿನಗಳಲ್ಲಿ ಈ ಮೇಡ್ ಆಫ್ ದ ಮಿಸ್ಟ್ ನೌಕಾ ಪ್ರವಾಸಿ ಇಂದು ಕೂಡ ಅಮೆರಿಕದ ನ್ಯೂಯಾರ್ಕ್ ಭಾಗದಿಂದ ನಡೆಯುತ್ತದೆ. ಅದರ ಜೊತೆಗೆ ಕೆನಡಾದ ಭಾಗದಿಂದ ನಯಾಗ್ರಾ ಸಿಟಿ ಕ್ರೂಸಸ್ ಎಂಬ ಇದೇ ರೀತಿಯ ಪ್ರವಾಸ ಚಾಲನೆಯಲ್ಲಿದೆ. 175 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಒಂದು ವರ್ಲ್ಡ್ ಫೇಮಸ್ ಬೋಟ್ ಟೂರ್ ಇದಾಗಿದೆ. ಇವಾಗ ನೀವೆಲ್ಲ ವೆಯ್ಟ್ ಮಾಡ್ತಾರ ಅಂತ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೊಳ್ಳೋಣ. ಈ ಮೇಡ್ ಆಫ್ ದ ಮಿಸ್ಟ್ ಬಹುಶಃ ಸಾವಿರಾರು ವರ್ಷಗಳ ಹಿಂದೆ ನಯಾಗ್ರಾ ನದಿಯ ಪಕ್ಕದಲ್ಲಿ ಒಂಜಿಯಾರ ಎಂಬ ಜನಾಂಗ ವಾಸಿಸುತ್ತಿದ್ರಂತೆ. ಅವರು ನದಿಗೆ ಹಾಗೂ ಜಲಪಾತದ ಹಿಂದೆ ಇರುವ ಇನೂಮ್ ಎಂಬ ಇಂದ್ರಗುಡುಗು ಅಂದರೆ ಥಂಡರ್ ಗಾಡ್ ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದರು. ಹೀಗಿರೋ ಅಂತ ಟೈಮಲ್ಲಿ ಒಂದು ವರ್ಷ ನದಿ ದುಷ್ಟವಾಗಿ ವರ್ತಿಸ್ತಾ ಇತ್ತಂತೆ. ಬೆಳಗ್ಗೆ ಬೆಂಕಿ, ಜನರಿಗೆ ಅನಾರೋಗ್ಯ ಮತ್ತು ವಿಪತ್ತು. ಜನರು ಭಯಗೊಂಡು ದೇವರನ್ನು ಶಾಂತಗೊಳಿಸಲು ಅವರು ಒಂದು ಯುವತಿಯನ್ನು ಬಲಿಯಾಗಿ ನದಿಗೆ ಕೊಡುವ ನಿರ್ಧಾರ ಕೈಗೊಂಡಿದ್ದರು. ಆ ಹುಡುಗಿಯ ಹೆಸರು ಲೀಲಾವಾಲಾ. ಅವಳು ಚಿಕ್ಕ ವಯಸ್ಸಿನಲ್ಲೇ ಹೆಚ್ಚು ಸಹನಶೀಲೆಯಾಗಿದ್ದು ಜಲದಂತೆ ಅಂದರೆ ನೀರಿನಂತೆ ಶಾಂತಳಾಗಿದ್ದಳಂತೆ. ಅವಳು ತನ್ನ ನಿರ್ಣಯವನ್ನು ಧೈರ್ಯದಿಂದ ಸ್ವೀಕರಿಸಿದಳು. ಒಂದು ಸಪ್ತಶುದ್ಧಿ ದೋಣಿಯಲ್ಲಿ ಕುಳಿತು ನದಿಯ ದಿಕ್ಕಿಗೆ ಸಾಗಿದ್ದಳು. ಎಲ್ಲರೂ ನೋಡುತ್ತಾ ನಿಂತಿದ್ದರು. ಅವಳು ಜಲಪಾತದೊಳಗೆ ಬಿದ್ದಾಗ ಅವಳನ್ನು ಮರಣಕ್ಕಲ್ಲ, ಬದಲಾಗಿ ಥಂಡರ್ ಗಾಡ್, ಇನೂಮ್ ದೇವರು ಅಂತ ಏನು ಹೇಳ್ತೀವಿ, ಅವರು ರಕ್ಷಿಸಿದ್ರು. ಆ ದೇವರು ಜಲಪಾತದ ಹಿಂದೆ ಇರುವ ಗುಹೆಗೆ ಅವಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಇನೂಮ್ ಅವಳಿಗೆ ಹೇಳಿದರು, ನದಿಯಲ್ಲಿ ಒಂದು ಹುಲಿ ಸರ್ಪದ ಆತ್ಮ ದುಷ್ಟತೆಯನ್ನು ಸೃಷ್ಟಿಸುತ್ತಿದೆ, ಇದು ನದಿಗೆ ವಿಷ ನೀಡುತ್ತಿದೆ. ಆದರೆ ಲೀಲಾವಲ್ ಧೈರ್ಯವಂತಳಾಗಿದ್ದಳು. ಅವರು ಅವಳ ಧೈರ್ಯವನ್ನು ಕಂಡು ನದಿಯ ರಕ್ಷಕ ದೇವತೆಯನ್ನಾಗಿ ಮಾಡಿದ್ದರು, ಮಿಸ್ಟ್ನ ದೇವತೆ ಅಂದರೆ ಮೇಡ್ ಆಫ್ ದ ಮಿಸ್ಟ್. ಫ್ರಮ್ ದಟ್ ಡೇ ಲೀಲಾವಾಲಾ ಬಿಕೇಮ್ ದ ಮೇಡ್ ಆಫ್ ದ ಮಿಸ್ಟ್. ಶಿ ಈಸ್ ದ ಸ್ಪಿರಿಟ್ ಆಫ್ ದ ವಾಟರ್ ಫಾಲ್ ಅಂತ ಇವಾಗಲೂ ಕೆಲವರು ಹೇಳ್ತಾರಂತೆ. ಅಂದರೆ ಇಂದಿಗೂ ಕೂಡ ಕೆಲವರು ಹೇಳುತ್ತಾರೆ, ನೀವು ನಯಾಗ್ರಾ ಜಲಪಾತದ ಬಳಿ ನಿಂತು ಶಾಂತವಾಗಿದ್ದರೆ ನೀವು ಆ ಸ್ಪಷ್ಟವಾದ ಧ್ವನಿಯಲ್ಲಿ ಲೀಲಾವಲ್ನ ನೋಡಬಹುದು. ಅವಳು ಮಿಸ್ಟ್ನಲ್ಲಿ ವಾಸಿಸುತ್ತಾಳೆ ನದಿಯ ನಿರ್ವಹಣೆಗಾಗಿ ಅಂತ ಇವಾಗಲೂ ಕೂಡ ಜನ ನಂಬ್ತಾರಂತೆ. ಸೊ ನಾನು ಇದನ್ನು ಲಾಸ್ಟ್ ವ್ಲಾಗಲ್ಲೂ ಹೇಳಿದ್ದೆ, ಈ ವ್ಲಾಗಲ್ಲೂ ಸ್ಟಾರ್ಟಿಂಗಲ್ಲೇ ಹೇಳಿದೆ. ನಮಗೂ ಕೂಡ ಆ ಥರ ಅನಿಸ್ತು. ನನ್ನ ಫೋಟೋಸಲ್ಲೂ ಕೂಡ ಅದು ಕಾಣಿಸುತ್ತೆ ನೋಡಿ, ಹಿಂದೆ ಒಂದು ಗೌನ್ ಹಾಕ್ಕೊಂಡು ಒಂದು ಹುಡುಗಿ, ಬ್ಯೂಟಿಫುಲ್ ಆಗಿರೋ ಹುಡುಗಿ ನಿಂತಿರೋ ಥರ ಕಾಣಿಸುತ್ತೆ ಅಂತ. ಸೊ ಇದು ನಿಜನೋ ಸುಳ್ಳೋ ಗೊತ್ತಿಲ್ಲ, ನಮ್ಗೆ ಹಂಗೆ ಕಾಣಿಸಿದ್ದಕ್ಕೂ ಈ ಸ್ಟೋರಿಗೂ ರಿಲೇಟ್ ಆಯಿತು ಅಂತ ನಿಮ್ಮ ಜೊತೆಗೂ ಶೇರ್ ಮಾಡಿದೆ. ನಾನು ಬರೀ ಹಿಂಗೆ ಕಾಣಿಸುತ್ತೆ ಅಷ್ಟೇ ಅಂತ ಹೇಳಿದ್ದು, ಆದರೆ ಹಸ್ಬೆಂಡ್ ಹೇಳಿದ್ದು ನನಗೆ ಈ ಸ್ಟೋರಿನ. ಅದನ್ನು ನಾನು ತಿಳ್ಕೊಂಡು ನಿಮಗೆ ಇನ್ನೂ ಸರಳ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ ಅಂತ. ಬನ್ನಿ ಇವಾಗ ಬ್ಯೂಟಿಫುಲ್ ಆಗಿರೋ ನಯಾಗ್ರಾ ಫಾಲ್ಸ್ ಮೇಡ್ ಆಫ್ ದ ಮಿಸ್ಟ್ ನೋಡೋಣ.
ಹೆಂಗಿದೆ ನೋಡು ಬಂಗಾರು. ಈ ಫಾಲ್ಸ್ ಮಗ್ನೆ ಅವರು ಕಾಣಿಸೋದು. ಸಾರಿ, ಲೆನ್ಸ್ ಮೇಲೆ ನೀರು ಬಂದು ಕೂತ್ಕೊಂಡು ಆ ಥರ ಸ್ವಲ್ಪ ಬ್ಲರಿ ಆಗಿದೆ, ಆದರೂ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅದನ್ನು ಕಟ್ ಮಾಡ್ತೀರಾ ಹಾಗೆ ಬಿಟ್ಟಿದ್ದೀನಿ ನ್ಯಾಚುರಲ್ ಆಗಿರಲಿ ಅಂತ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ಸಖತ್ತಾಗಿದೆ. ಗೊತ್ತಿಲ್ಲ ಹೆಂಗ್ ಬಂದಿದೆ ವಿಡಿಯೋ ಅಂತ. ಬೆಸ್ಟ್ ವ್ಯೂಗೆ ನೀವು ದಯವಿಟ್ಟು ಟಿ ವಿನಲ್ಲಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವತ್ತಿನ ವ್ಲಾಗು ಮತ್ತು ಲಾಸ್ಟ್ ವ್ಲಾಗ್ ಎರಡೂ. ಫಾಲ್ಸ್ ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ. ಹಾಗೆ ನಂಗೆ ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ರೀತಿ ಇದೆ ಅಂತ, ಆದರೆ ನಿಜವಾದ ಅನುಭವ ಮಾತ್ರ ಅದು ಪದಗಳೇ ಇಲ್ಲ ವರ್ಣಿಸಲು. ನನ್ನ ಇಟ್ಕೋ ಎಷ್ಟು ಜನ, ಮಗು ನೋಡಿ, ಚಿಕ್ಕ ಮಗು ಇದೆ ಇಲ್ಲಿ. ಕನ್ನಡದಲ್ಲಿ ಯಾರು ನನ್ನ ಕನ್ನಡ ವ್ಯೂವರ್ಸ್ ಇದ್ರೆ ನಿಮ್ಮೆಲ್ರಿಗೂ ಹಾಯ್. ಆ ಸೈಡ್ ಏನು ನೋಡ್ತಾ ಇದ್ದೀರಾ ಅದು ಕಂಪ್ಲೀಟಾಗಿ ಕ್ಯಾನಡಾ. ಅಲ್ಲಿ ಮೇಲೆ ಜನಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇರೋಂಥದ್ದು ಸಾಕಷ್ಟು ಸರಿ ನಾನು ಝೂಮ್ ಮಾಡಿ ತೋರಿಸ್ದೆ, ನೀವು ನೋಡಿರ್ಬೋದು. ಸೊ ಇದು ಒಂದು ನದಿ ಎರಡು ದೇಶದ ಮಧ್ಯದಲ್ಲಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರೋದು ನ್ಯೂಯಾರ್ಕ್ ಫಾಲ್ಸ್, ಆದರೆ ಮೇಡ್ ಆಫ್ ದ ಮಿಸ್ಟ್ ಮೇನ್ ನಯಾಗ್ರಾ ಫಾಲ್ಸ್ ಅಂದರೆ ಕೆನಡಿಯನ್ ಫಾಲ್ಸ್ ಹತ್ರ ಹೋಗಿದ್ವಲ್ಲ ಅದು ಹಾರ್ಸ್ ಶೂ ಫಾಲ್ಸ್. ಆಸಮ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ನಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಇದು ನೀವು ನೆನ್ನೆ ವ್ಲಾಗಲ್ಲೇ ನೋಡಿದ್ರಿ ಈ ಫಾಲ್ಸ್ ಯಾವ ರೀತಿ ಇದೆ ಹತ್ರದಲ್ಲಿ ಅಂತೆಲ್ಲ ಹೇಳ್ಬಿಟ್ಟು. ನೋಡು ಕೆನಡಾ ಪಕ್ಕದಲ್ಲೇ ಹೋಗ್ತಾರೆ. ಇವಾಗ ಫ್ಲಾಗ್ ನೋಡು, 3 ಫ್ಲಾಗ್ ಇದ್ದಾವೆ, USA, ಕ್ಯಾನಡಾ ಮತ್ತೆ ಇದೇ ರೈನ್ಬೋ ಬ್ರಿಡ್ಜ್ ಮೇಲಿಂದ ತೋರಿಸಿದ್ದೆ. ಸೊ ಇವಾಗ ನೋಡ್ಬೋದು ಹತ್ರದಿಂದ. ಸೊ USA ಮತ್ತು ಕ್ಯಾನಡಾ ಮಧ್ಯದಲ್ಲಿ ಇರೋಂಥ ಬ್ರಿಡ್ಜ್, ಇದ್ರ ಮೂಲಕ ಹೋಗ್ಬೋದು ವೀಸಾ ಇದ್ದರೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ವೀಸಾ ಆದಮೇಲೆ ಕ್ಯಾನಡಾಗೆ ಅಲ್ಲಿಂದ ಕೂಡ ಹೋಗ್ತೀವಿ. ಸೊ ಇನ್ನೂ ಒಂದು ಮೇಲೆ ನಿಮಗೆ ಬಲೂನ್ ಥರ ಕಾಣಿಸ್ತಾ ಇರ್ಬೋದು, ಫಾಲ್ಸ್ ವ್ಯೂ ಬಲೂನ್ ರೈಡ್. USA ರೈಡ್ ಅಷ್ಟೇ, ಇದು USA ಕಡೆ ಇರುತ್ತೆ. ಅರೌಂಡ್ 15 ಮಿನಿಟ್ಸ್ ಇರುತ್ತೆ ಅಂತ ಹೇಳ್ಬೋದು. 30 ಪೀಪಲ್ ಮತ್ತು ಪೈಲಟ್ ಇರ್ತಾರೆ. ಸೊ ಇಲ್ಲಿಂದ ನೋಡ್ಬೋದು ಅಬ್ಸರ್ವೇಷನ್ ಡೆಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅಲ್ಲಿಂದ ಸುಮಾರಷ್ಟು ಜನ ಬಿದ್ದು ಸ್ಲಿಪ್ಪಾಗಿ ಬಿದ್ದು ತೀರ್ಕೊಂಡಿರೋರು ಇದ್ದಾರೆ, ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರಂತೆ. ಅದ್ರ ಬಗ್ಗೆ ಕೂಡ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಇದು ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದರೆ ನನಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ಮೇಲೆ ನನಗೆ ಇನ್ಸ್ಟಾದಲ್ಲಿ DM ಮಾಡಿ ಕೇಳಿದ್ರಿ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಇನ್ಫಾರ್ಮೇಷನ್ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹೇಳ್ತೀನಿ. ಇನ್ನು ಬಲೂನ್ ರೈಡ್ಗೆ ನಮಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಭಯನೂ ಇತ್ತು. ಸುಮ್ಮನೆ ಯಾಕೆ, ಎಲ್ಲಾನು ಈಗಾಗಲೇ ವ್ಯೂ ಕಂಪ್ಲೀಟಾಗಿ ನೋಡಿದ್ದೀವಿ, ಮತ್ತೆ ಯಾಕೆ ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಅಡಲ್ಟ್ಸ್ಗೆ ಏನೋ $50+, ಕಿಡ್ಸ್ಗೆ $45+, ಆ ಥರ. 2 years ಬಿಲೋ ಇರೋ ಮಕ್ಕಳಿಗೆ ಫ್ರೀ, ಮತ್ತು ಅಲ್ಲೇ ಲೋಕಲ್ಸ್ಗಾದರೆ ಇನ್ನೂ
ದಿನ ಆಫರ್ ಏನೋ ಇರುತ್ತೆ, $25 ಏನೋ ಅನ್ಕೊತೀನಿ. ಸೊ ಮುಗೀತು ನಮ್ಮ ರೈಡ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ರೀಸೈಕಲ್ ಬಿನ್ಗೆಲ್ಲ ಹಾಕ್ಬಿಟ್ಟು ಇವಾಗ ಹೊರಗಡೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಗಷ್ಟೇ, ಇಲ್ಲಿ ಮತ್ತೆ ಟ್ರಾಲಿ ಎತ್ಬಿಟ್ಟು ಇನ್ನೊಂದು ಪ್ಲೇಸ್ ನೋಡಬೇಕಿತ್ತು, ಅಂದರೆ ಕೆನಡಿಯನ್ ಫಾಲ್ಸ್ ನೋಡಬೇಕಾಗಿತ್ತು, ನಿಮಗೂ ತೋರಿಸೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಡೋಗ್ಬಿಟ್ಟು ಇದೇನು ಕತೆ, ಅತಿ ಆಸೆ ಅಲ್ವಾ ಜನಕ್ಕೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಿಮ್ಮ ಹತ್ರ, ಅಲ್ಲಿ ಒಂದು ಹುಡುಗ ಕೂತ್ಕೊಂಡಿದ್ದ ಅಂತ. ಅದು ಅದೇ ಹುಡುಗ ಎಷ್ಟು ಹತ್ರ ಕೂತಿದ್ದ ಅಂತ ಅಂದರೆ ನಮಗೆ ಭಯ ಆಯಿತು. ಆಮೇಲೆ ಎದ್ದು ಬಂದಿದ್ದು. ಸೊ ಹಾಗೆ ಹೆಂಗೂ ವಿಡಿಯೋ ಕ್ಲಿಪ್ಪಿಂಗ್ ಇತ್ತಲ್ಲ ಅಂತ ಶೇರ್ ಮಾಡಿದೆ. ಸಾಕಷ್ಟು ಜನ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಕನ್ನಡ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿರ್ತೀರಾ, ತುಂಬ ಥ್ಯಾಂಕ್ಸ್. ಆದರೆ ನಾನು ನೋಡಿ ಎಷ್ಟು ಸರಿ ಮಿಸ್ಟೇಕ್ಸ್ ಮಾಡ್ತಿರ್ತೀನಿ, ಅದನ್ನು ಕರೆಕ್ಟ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ರೆಡಿ. ಒಂದೇ ಒಂದು ಪ್ಲೇಸ್ ಮಿಸ್ ಆಗಿತ್ತು ಅಂತ ಇವಾಗ ಬಂದಿದ್ದೀವಿ, ಒಂದೇ ಒಂದು ವ್ಯೂ ಪಾಯಿಂಟ್, ಅದು ನೋಡ್ಬಿಟ್ಟು ಹೋಗೋದು. ಒಂದಲ್ಲ, ಎಷ್ಟೋ ಮಿಸ್ ಮಾಡಿದ್ದೀವಿ. ಮಿಸ್ ಆಗಿರೋದೇ ತುಂಬ ಚೆನ್ನಾಗಿರೋ ಪಾಯಿಂಟ್. ಓಕೆ, ಕರೆಕ್ಟ್. ನಿಮ್ಗೇನು ತುಂಬ ಇಷ್ಟ ಆಗಿದ್ದು? ಇಲ್ಲಿ ನೋಡು ಬಂಗಾರು. Niagara Falls top first ಎದುರ್ಕೊಂತಿದ್ದೆ, ಅದು ಇಷ್ಟ ಆಯ್ತು. ಕೇವ್ ಆಫ್ ದಿ ವಿಂಡ್ಸ್ ಆದ್ಮೇಲೆ ನಾವು ಬೋಟ್ ಮೇಲೆ ಹೋಗಿದ್ದು, ಆಮೇಲೆ Niagara Falls ಬೋಟ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇನ್ನೂ ಓಕೆ, ಎಂಜಾಯ್ ಮಾಡಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಕೆನಡಿಯನ್ ಫಾಲ್. ನಾನು ಇವಾಗ ಕೆಳಗೆ ಹೋಗಿದ್ವಿ ಅಲ್ಲ, ಮೇಡ್ ಆಫ್ ದ ಮಿಸ್ಟ್ ಹತ್ರ, ಅದೇ ಫಾಲ್ಸ್ ಇದು. ಸೊ ಈ ಕಂಪ್ಲೀಟ್ ವ್ಯೂ, ನಾನು ಇದೊಂದು ಡಿಫ್ರೆನ್ಸ್ ಹೇಳಬೇಕು. ಅದೇನಂದರೆ ನ್ಯೂಯಾರ್ಕಿಂದ ಬೆಸ್ಟ್ ವ್ಯೂನ, ಕ್ಯಾನಡಾಯಿಂದ ಬೆಸ್ಟ್ ವ್ಯೂನ ಅನ್ನೋದಾದರೆ ಪಕ್ಕ ಅದು ಕ್ಯಾನಡಾಯಿಂದನೇ. ಯಾಕಂದರೆ ಈ ಫಾಲ್ಸ್ನ ನಮಗೆ ಹೈಡ್ ಆಗಿದೆ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಫಾಲ್ಸ್ ಅಂದರೆ ನದಿ ಹರಿಯೋದು ನಾವೆಲ್ಲನೂ ನೋಡ್ತೀವಿ ಮೇಲೆ. ಕ್ಯಾನಡಾಯಿಂದ ಈ ಆಪ್ಷನ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅವ್ರು ಬರೀ ಫಾಲ್ಸ್ ವ್ಯೂ ಒಂದು ಕಾಣಿಸುತ್ತೆ ಅಂತ ನಂಗೆ ಅನಿಸ್ತು. ಆದರೆ ನಮಗೆ ಫಾಲ್ಸ್ ಜೊತೆಗೆ ಈ ಥರ ಮೇಲೆ ನದಿಯೆಲ್ಲ ನೋಡ್ಬೋದು ಕಂಪ್ಲೀಟಾಗಿ. ನೀವು ನಿನ್ನೆಯಿಂದ ವ್ಲಾಗ್ ನೋಡ್ತಾ ಇದ್ದೀರಾ. ಆದರೆ ಆ ಒಂದು ವ್ಯೂ ಹೈಡ್ ಆಗಿದೆ, ಈ ಹಾರ್ಸ್ ಶೋ ಫಾಲ್ಸ್ದು ಅದೊಂದು ಹೈಡ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ, ಹಾಗೆ ತುಂಬ ಭಯಾನಕವಾಗಿ ಕೂಡ ಇದೆ. ಹೌದು, ಅದ್ರೊಳಗೆ ಕರ್ಕೊಂಡು ಹೋಗಿದ್ರಲ್ಲ, ಯಪ್ಪ ನೆನ್ಸ್ಕೊಂಡ್ರೆ ಇವಾಗ ಚಳಿ ಆಗ್ತಾ ಇದೆ. ಮಗ ಇಷ್ಟು ಮಿಸ್ಟ್ ಇದೆಯಲ್ಲ, ಅವರು ಕಾಣಿಸುತ್ತಾ ಫಾಲ್ಸ್ ನೀಟಾಗಿ? ಮನೆ ಇಷ್ಟು ಮಿಸ್ಟ್ ಇದೆಯಲ್ಲ, ಅವ್ರಿಗೆ ನೀಟಾಗಿ ಫಾಲ್ಸ್ ಕಾಣಿಸುತ್ತಾ? ನೋಡಿ, ಇಲ್ಲಿಂದ ಹೋಗಿ ಅಲ್ಲೆಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸಿರೋದು. ಓ, ಇಲ್ಲಿಂದನೇ ಕಿರ್ಚ್ಕೊಂತವ್ರಲ್ಲ, ನೋಡೋಣ ಇರು. ಅದಕ್ಕೆ ನಾವು ಬೋಟಲ್ಲಿ ಕೆಳಗಿಂದ ಹೋಗಿ ಬಂದ್ವಿ. ಅಲ್ಲಿ ಫ್ರಂಟ್ ಸೈಡ್ ನಿಂತ್ಕೊಂಡಿದ್ದಿದ್ರೆ ವ್ಯೂ ಇನ್ನೂ ಚೆನ್ನಾಗಿರ್ತಾಯಿತ್ತು. ಮಿಸ್ಟ್ ನೀಟಾಗಿ ಒಳಗೆ ಹೋಗಿ ಬಂದಂಗೆ ಇರ್ತಾಯಿತ್ತು. ಆದರೆ ಸುಮ್ಮನೆ ಮಕ್ಕಳಿದ್ದಾರೆ, ಯಾಕಷ್ಟು ಮುಂದೆ ಹೋಗೋದು ಅಂತ ನಾವು ಮಿಡಲ್ ಆಫ್ ದ ಬೋಟಲ್ಲಿ ಇದ್ದಿದ್ದು, ಅಂದರೆ ಫೆರಿನಲ್ಲಿ. ಸೊ ಇವಾಗ ನೋಡ್ಬೋದು ಎಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ ಅಂತ. ಇನ್ನು ನಾನು ಹೇಳ್ತಾ ಇದ್ದೆ, ಸಾಕಷ್ಟು ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ತಾರಂತೆ ಇಲ್ಲಿ. ಕೆಲವೊಂದಷ್ಟು ಜನದ ಬಾಡಿನ ಎತ್ತದೇ ಇಲ್ವಂತೆ. ಯಾಕಂತಂದರೆ ತುಂಬಾ ಅದು ಕರೆಂಟ್ ಪಾಸ್ ಆಗ್ತಿರುತ್ತಂತೆ, ಅಷ್ಟು ಪವರ್ ಇರುತ್ತಂತೆ ಕೆಳಗಡೆ, ಜಲಪಾತದ ಕೆಳಗೆ. ಸೊ ಹಾಗಾಗಿ ಬಾಡಿ ರಿಕವರ್ ಕೂಡ ಆಗೋದಿಲ್ಲ ಕೆಲವು ಸಾರಿ ತೆಗಿತಾರೆ 1-2 ಡೇಸ್ ಆದಮೇಲೆ ಕೂಡ. ಸ್ಟಂಟ್ಸ್ ಮಾಡೋದಾಗಿರ್ಬೋದು, ಅಥವಾ ಫೋಟೋಸ್ ಕ್ಲಿಕ್ ಮಾಡೋಕ್ಕೆ ಹೋಗಿ ಜಾರ್ ಬಿದ್ದಿರೋದಾಗಿರ್ಬೋದು, ಅಥವಾ ಸೂಸೈಡ್ ಮಾಡ್ಕೊಂಡಿರೋದಾಗಿರ್ಬೋದು. ಆಮೇಲೆ ಒಂದು 6 ವರ್ಷದ ಹುಡುಗ ಏನೋ ಬಿದ್ದು ಲೈಫ್ ಜಾಕೆಟ್ ಇದ್ದಿದ್ದರಿಂದ ಸೇವ್ ಕೂಡ ಏನೋ ಆದಂತೆ, ಅಂದರೆ ಸರ್ವೈವ್ ಆದಂತೆ. ಹುಡುಗನ ಕತೆ ಹೊಸದೇನಲ್ಲ, ಹಳೆ ಕತೆನೆ. ಇವಾಗ ಸ್ಟಂಟ್ಸ್ ಎಲ್ಲ ಮಾಡಿದ್ರೆ ಪೆನಾಲ್ಟಿ ಆಗ್ತಾರೆ, ತುಂಬಾನೇ ಸ್ಟ್ರಿಕ್ಟ್ ವಾರ್ನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಾಕಷ್ಟು ಇದೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ. ಸೊ ನಿಮಗೂ ಬೋರ್ ಆಗೋದು ಬೇಡ ಅಂತ ಅನ್ಕೋತೀನಿ. ಬೇರೆ ಯಾರಾದ್ರೂ ಇದೆಯಾ? ಎಂಜಾಯ್ ಮಾಡಿದ್ರಾ? Yes. Really. But it was a little scary. ಬಟ್ಟೆ ಕಂಫರ್ಟಬಲ್ ಆಗಿದೆ ಅಲ್ವಾ? ಓಕೆ, ಸಾಫ್ಟ್ ಆಗಿದೆ. ಸರಿಯಪ್ಪ. ಆಮೇಲೆ ನೀವು ವೆಟ್ ಆಗ್ತಾ ಒಂದು ಬಟ್ಟೆ ಕೊಟ್ಟಿರಿ ತಾನೆ? ವೆಟ್ ಆಗಿಲ್ವಲ್ಲ, ಬೇಕು ಅಂದರೆ ಟಿ ಶರ್ಟು ಪ್ಯಾಂಟ್ ಕೊಡ್ತೀನಿ. ಆಗಿದ್ದು ಡ್ರೈ ಆಗೋಯ್ತು. ಕೊಡ್ಬೇಕಾದ್ಯಾ?
ಕಾರಲ್ಲಿ ಬಂದು ಕೂತಿದ ತಕ್ಷಣ ನಾನು ಶೂಸೆಲ್ಲ ಬಿಚ್ಚಿ ಕಾಲು ಆರಕ್ಕೆ ಇಟ್ಬಿಟ್ಟೆ. ಯಾಕಂದರೆ ಹೇಳಿದ್ದೆ ನಾನು ಕೇವ್ ಆಫ್ ದ ವಿಂಡ್ಸ್ ಹತ್ರ ಹೋದಾಗ ಫುಲ್ ನೆಂದೋಗಿತ್ತು ಕಾಲು ಅಂತ. ಸೊ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ತಾ ಇದೆ. ಒಳ್ಳೆ ಹತ್ತಿ ಕಾಟನ್ ಥರ ಆಗ್ಬಿಟ್ಟಿತ್ತು, ಮುಟ್ಟಿದ್ರೆ ಅಷ್ಟೇ ಸಾಫ್ಟು ಆಗ್ಬಿಟ್ಟಿತ್ತು ಅಂತ ಹೇಳ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಆರಾಗ್ಬಿಟ್ಟು ನಾರ್ಮಲ್ ಶೂಸ್ ಹಾಕ್ಕೊಂಡೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಯಾಗ್ರಾ ನದಿ ಎಷ್ಟು ವಿಶಾಲವಾಗಿ ಚೆನ್ನಾಗಿದೆ ಅಂತ. ಇನ್ನು ಇದ್ರ ಮಧ್ಯ ಸಾಕಷ್ಟು ಸೇತುವೆಗಳು, ಬ್ರಿಡ್ಜ್ಗಳಿದೆ. ತುಂಬಾ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ನದಿ ಮಧ್ಯದಲ್ಲಿ. ಸೊ ನೋಡಿದ್ರಿ ಅಲ್ವಾ ನಯಾಗ್ರಾ ಫಾಲ್ಸ್ ಕಂಪ್ಲೀಟ್ ಟ್ರಾವೆಲ್ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸಾಕಷ್ಟು ಪ್ಲೇಸಸ್ನ ಮಿಸ್ ಕೂಡ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನೋಡೋಣ. ಹಾಗೆ ಮಕ್ಕಳಿಗೆ ಮೆಕ್ಡೊನಾಲ್ಡ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲೇ ನಾನು ವೀಡಿಯೋ ಮಾಡಿಲ್ಲ, ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಬಿಟ್ಟು ಹೊರಟ್ವಿ. ಇರಲಿ ಬಿಡುವಾಗ ಪರವಾಗಿಲ್ಲ, ಮಲ್ಕೋ ಇರಲಿ, ಏನಾಗಲ್ಲ, ಅಪ್ಪ ಆದ್ರೂ ಆಗುತ್ತೆ. ಮತ್ತು ಇಲ್ಲಿಂದ ನಮಗೆ 6 hours ಜರ್ನಿ ಇದೆ. ಮತ್ತು ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಹೋಟೆಲ್ ಚೆಕ್-ಇನ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫ್ಲೈಟ್ ಇದೆ, ಹೊರಡಬೇಕು ವಾಪಸ್. ಸೊ ಮತ್ತು 6 hours ಸೇಮ್ ನಮಗೆ ಅದೇ ಥರ ನಿದ್ದೆದೆಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ ಅದೇ ರೀತಿ ಟಯರ್ಡ್ ಆಗಿರತ್ತಲ್ವ, ಹಾಗೆ ಪಾಪ ಹಸ್ಬೆಂಡ್ ಅಂತೂ ತುಂಬಾ ಗ್ರೇಟ್. ನಾನು ಬಂದೆ ಶಾಂತಿಯ ಮಂದಿರ, ಶಾಂತಿಯ ಮಂದಿರ ಅವಳಮ್ಮ ಜಯ ಭಾರತಿ ಸಹವಾ. ಚಳಿ ಅಂತ ಅವಳೆ. ಹೆಲೋ ಬಂಗಾರು. ಹೆಲೋ. ಮಳೆ ಫುಲ್ ಎಂಜಾಯ್ ಮಾಡ್ತಾ ಇದೆಯಾ? Rainy girl, no tap girl. Hello, Akka. I can't talk.
ಸ್ವಲ್ಪ ದೂರ ಮಾತ್ರ ಬಂಗಾರು ಕೂತ್ಕೊತೀನಿ ಅಂತ ಹಠ ಮಾಡಲು ಸ್ವಲ್ಪ ದೂರ ಕೂರಿಸಿದೆ ಅಷ್ಟೇ. ಅದಾದಮೇಲೆ ನಾವು ಈ ಜರ್ನಿ ಕಂಪ್ಲೀಟಾಗಿ ಸಿಕ್ಕಾಬಟ್ಟೆ ಮಳೆ ತುಂಬ ಚೆನ್ನಾಗಿತ್ತು. ನಾನು ಹಸ್ಬೆಂಡ್ ಗ್ರೇಟ್ ಅಂದೆ, ಹಾಗಂತ ಓಡ್ಸೋಕ್ಕಾಗಲ್ಲ ಅಂತಲ್ಲ, ಮಾಮೂಲಿ ಟೈಮಲ್ಲಿ 9 hours ಎಲ್ಲ ಓಡಿಸಿದ್ದಾರೆ. ಆದರೆ ನಮ್ಮ ಜೊತೆಗೆ ಓಡಾಡಿ ನೀರಲ್ಲಿ ಆಡಿ ಬಂದರೆ ಎಷ್ಟು ಸುಸ್ತಾಗುತ್ತೆ ಅಂತ ನಿಮಗೆ ಗೊತ್ತು. ಅಷ್ಟು ಟಯರ್ಡ್ ಆಗಿದ್ರು ಕೂಡ ಇಲ್ಲ ಈ ಥರ ಡ್ರೈವ್ ಮಾಡಿದ್ರು. ಅದರಿಂದ ನಿಮ್ಮ ಹತ್ರ ಕೂಡ ಶೇರ್ ಮಾಡಿದೆ ಅಷ್ಟೇ. ಇನ್ನು ಈ ರೋಡಲ್ಲಿ ಹೋಗಬೇಕಾದ್ರೆ ಮತ್ತು ಬರಬೇಕಾದ್ರೆ ಎರಡೂ ಸೈಡು ಕೂಡ ಡೀರ್ ಬಿದ್ದಿರ್ತಿತ್ತು ರೋಡಲ್ಲಿ. ಅಂದರೆ ನಮ್ಗೆ ಹೆಂಗೆ ಇಂಡಿಯಾದಲ್ಲಿ ನಾಯಿಗಳು ಆಕ್ಸಿಡೆಂಟ್ ಆಗಿ ಅಂದರೆ ಕಾರ್ ಸ್ಪೀಡಲ್ಲಿ ಒಡೆದು ಬಿದ್ದೋಗಿರುತ್ತಲ್ವ, ಆ ಥರ ಇಲ್ಲಿ ಜಿಂಕೆಗಳು ಬಿದ್ದಿರ್ತಿತ್ತು. ಅಂದರೆ ರೈನ್ ಡೀರ್ಸ್ ಅನಿಸುತ್ತೆ. ಸೊ ಅದನ್ನೇ ಮಾತಾಡ್ಕೊತಾ ಇದ್ವಿ. ಇಂಡಿಯಾದಲ್ಲಿ ಅಂದರೆ ನಮಗೆ ಎಷ್ಟು ರೂಲ್ಸ್ ಎಲ್ಲ ಇರುತ್ತಲ್ವ, ಇಲ್ಲಿ ಸಾಮಾನ್ಯವಾಗಿ ತಿಂತಾರೆ, ಬಟ್ ಆಕ್ಸಿಡೆಂಟ್ ಆಗಿರೋದಲ್ಲ, ಇದು ರೋಡಲ್ಲಿ ಕಾಮನ್ ಆಗಿತ್ತು ಅಂತ ಹೇಳಿದೆ ಅಷ್ಟೇ. Turn right onto the ramp for I-280 East, then merge onto I-280 East. ಏನಂತ ರೈಟ್ ತಗೋ ಅಂತ ಹೇಳ್ತಾರೆ. ಮೇಲೆ ಹೋಗ್ಬೇಕು ಅಪ್ಪಗೆ. ಅಪ್ಪದಲ್ಲಮ್ಮ ಸ್ಟೇಟ್ಗೆ ಕಾರ್ನರ್ಗೆ. ಅಪ್ಪ ಹೋಗ್ಬೇಕಿತ್ತು. Then turn right onto North 5th Street. ಅಪ್ಪ ಎಷ್ಟು ಕಾರ್ಗಳು ರೋಡಲ್ಲಿ. Turn right onto North 5th Street, then turn right onto the ramp to I-280 East. ಸೊ ಫೈನಲಿ ನ್ಯೂಯಾರ್ಕ್ ಸಿಟಿಗೆ ಬಂದೇ ಬಿಟ್ವಿ. ಇನ್ನು ನಮಗೆ ಆ ಗುಂಗಲ್ಲೇ ಇದ್ವಿ. ನಯಾಗ್ರಾ ಫಾಲ್ಸ್ ಇದು ಒಂದ್ಸರಿಗೆ ಸಮಾಧಾನ ಆಗೋಂಥದ್ದಲ್ಲ. ಇದು ಸಾಕಷ್ಟು ಜನಕ್ಕೆ ನೋಡಿರೋರಿಗೆ ಈಗಾಗಲೇ ಅದರ ಅನುಭವ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬರೀ ನಯಾಗ್ರಾ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಂತೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಟ್ ಈ ವ್ಲಾಗ್ ತುಂಬಾ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಬೇಡ, ಯಾರಿಗಾದ್ರೂ ಯೂಸ್ ಇದ್ದರೆ ಹೇಳೋಣ, ಸುಮ್ಮನೆ ಯಾಕೆ ನಿಮ್ಮೆಲ್ಲರೂ ಟೈಮ್ ವೇಸ್ಟ್ ಮಾಡೋದು ಅಂತ ಅಂದ್ಕೊಂಡೆ. ಸೊ ಇಲ್ಲಿ ನಿನ್ನೆ ಇದ್ದಿದ್ದಂಥ ಹೋಟೆಲ್ ಇದೆ. ಇವಾಗ ನಾವು ಬೇರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಸೊ ಜಸ್ಟ್ ನಾನು ಆಗಲೇ ಹೇಳ್ದಂಗೆ ಚೆಕ್ ಇನ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಹೊರಡೋದು ಅಷ್ಟೇ. ಸಾಕು ಹಾಕ್ತೀನಿ ಕೊಡು. ಗುಡ್ ನೈಟ್. ಚೆಕ್ ಮಾಡ್ತೀನಿ ಬಿಡೋದು. ಸರಿ ಹೋಗುತ್ತೆ ಬಿಡಪ್ಪ, ಬೆಳಗ್ಗೆ ಸಾಕ್ಸ್ ಹಾಕ್ಕೊಂಡು. ಶಾಕ್ಸ್ ಹಾಕ್ಕೊಂಡೆ ನೋವಲ್ಲ. ಗುಡ್ ನೈಟ್. ಇನ್ನೇನು ನಾಳೆ ಬೆಳಗ್ಗೆ ಹೊರಡೋದೆ. ಎಂಜಾಯ್ ಮಾಡ್ತಾ ಇದೆಯಾ ಟ್ರಿಪ್ಪು? ಬಂಗಾರು ಮಲ್ಕೊಂಡ್ಬಿಟ್ಲು. ಮಲ್ಕೊಂಡಿದ್ದೀವಿ ಆಯ್ತಲ್ಲ, ಟ್ರಿಪ್ ಮುಗೀತಲ್ಲ. ಇವಾಗ ಟೈಮ್ ಆಗಲಿ 11:15. 4 ಗಂಟೆಗೆಲ್ಲ ಎದ್ಬಿಟ್ಟು 5 ಗಂಟೆ ಅಷ್ಟರಲ್ಲಿ ಮನೆ ಸಾರಿ ಈ ಹೋಟೆಲ್ನ ಚೆಕ್ಔಟ್ ಮಾಡಿಬಿಟ್ಟು ಹೋಗಬೇಕು. ಇಲ್ಲಿಂದ 1 hour ಕಾರ್ ಕೊಟ್ಬಿಟ್ಟು ಅದಾದಮೇಲೆ ನೆಕ್ಸ್ಟು ಫ್ಲೈಟ್ 8 ಗಂಟೆಗಿದೆ. ಅಷ್ಟರಲ್ಲೆಲ್ಲ ಮುಗಿಸಿ ಹೊರಟು 12 ಗಂಟೆ ಅಷ್ಟರಲ್ಲಿ ಮನೆಗೆ ಹೋಗಬೇಕು. ಸೊ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಇವತ್ತಿನ ಡಿನ್ನರ್ಗೆ ಚಿಪೋಟ್ಲೆ ಮೆಕ್ಸಿಕನ್ ಗ್ರಿಲ್ ರೆಸ್ಟೋರೆಂಟ್ಗೆ ಹೋಗಿ ಲೈಟಾಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.